ಇನ್ನು ನಿನ್ನೆ ಸಚಿವ ವೆಂಕಟೇಶ್ ಅವರು ಹೇಳಿದ್ರಲ್ಲ, ದೇವೇಗೌಡರು ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿಸ್ಬಿಟ್ರು ಅಂತ. ಎಚ್.ಡಿ. ಕುಮಾರಸ್ವಾಮಿ ಕೆರಳಿದ್ದಾರೆ. ವೆಂಕಟೇಶ್ ನಮ್ಮ ನೆಂಟರು ಬೇರೆ, ಹಳೆ ಸ್ನೇಹಿತರು. ಯಾರ್ಯಾರಿಗೆ ಟೋಪಿ ಹಾಕಿ ಹೋಗಿದ್ರು? 2004ರಲ್ಲಿ ಮಂತ್ರಿ ಮಾಡಲಿಲ್ಲ ಅಂತ ಹೋಗಿದ್ರು. ಅವ್ರ ರಾಜಕಾರಣಕ್ಕಾಗಿ JDS ನ ಕೊಡುಗೆ ಅಪಾರ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು. ಈಗ ಅವ್ರಿಗೆ ಒಕ್ಕಲಿಗರ ಮೇಲೆ ಪ್ರೀತಿ ಬಂದಿದೆ. ಹೀಗೆ ಸಿದ್ದರಾಮಯ್ಯ ಹಾಗೆ ಸಚಿವ ವೆಂಕಟೇಶ್ ವಿರುದ್ಧವಾಗಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ನಮ್ಮ ಹಳೆ ಸ್ನೇಹಿತರು ಅವರು ಒಬ್ರು ವೆಂಕಟೇಶ್ ಅವರು ಹೇಳಿದ್ದಾರೆ, ನೆಂಟರು ಬೇರೆ ಅವರು ಅಲ್ವೇ ಹೇಳ್ಕೊಂಡವ್ರೆ. ಅವ್ರು ಯಾಕೆ ಬಂದ್ರು ರಾಜಕಾರಣದಲ್ಲಿ, ಯಾವ್ಯಾವ ಟೋಪಿ ಹಾಕಿ ಹೋಗಿದ್ರು, ಬಹಳ ವಿಷಯಗಳಿದೆ. ಅವ್ರು ಹೋಗಿದ್ದು ಅವತ್ತು 2004ರಲ್ಲಿ ಮಂತ್ರಿ ಮಾಡಲಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಹೋಗಿದ್ದು ಅವ್ರ ಜೊತೆನಲ್ಲಿ. ಆ ಟೀಮಲ್ಲಿ 8 ಜನ ಹೋದ್ರಲ್ಲ, 58 ಜನದಲ್ಲಿ 8 ಜನ ಹೋದ್ರಲ್ಲ. ಇವ್ರು ದುಡಿಮೆ ಮಾಡಿ ಗೆದ್ದಿದ್ರೆ ಅವತ್ತು 58 ಜನ ಇವ್ರ ಹೆಸರಲ್ಲ ಗೆದ್ದಿದ್ರೆ 8 ಜನ ಯಾಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಲ್ವೇ? ಯಾಕೆ ಅವರಿಂದ ಬರೀ 8 ಜನ ಹೋದ್ರು? 50 ಜನ ಯಾಕೆ ದೇವೇಗೌಡರ ಜೊತೆ ಉಳಿದ್ರು ಅವತ್ತಿನ ರಾಜಕಾರಣದಲ್ಲಿ? ಆಮೇಲೆ ನಾನು ಹೋಗಿದ್ದಲ್ಲ, ಅವರೇ ಕಳಿಸ್ಬಿಟ್ರು ಅಂತಾರಲ್ಲ. ಈ ಒಕ್ಕಲಿಗರ ಹೆಸರು ಈಗ ಮಮತೆ ಬಂದ್ಬಿಟ್ಟೈತೆ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ನವರಿಗೆ. ಒಕ್ಕಲಿಗರ ಮೇಲೆ ಮತ್ತೊಂದ್ ಕಡೆ ಮೈಸೂರು ಕೊಡಗು ಕಣದಲ್ಲಿ ಒಕ್ಕಲಿಗ ವಾರ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಒಕ್ಕಲಿಗ ಅಲ್ಲ ಅಂತ ಬಿಜೆಪಿಯವರು ಆರೋಪ ಮಾಡಿದ್ದರು. ಇದಕ್ಕೆ ನಿನ್ನೆ ಅಷ್ಟೇ ಟಾಂಗ್ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ ಅಂತ ಹೇಳಿದ್ರು. ಇದಕ್ಕೆ ಮತ್ತೆ ತಿರುಗೇಟು ಕೊಟ್ಟಿರುವ ಪ್ರತಾಪ್ ಸಿಂಹ, ಯಾವಾಗ ಒಕ್ಕಲಿಗ ಆದೆ ನೀನು, ಸರ್ಟಿಫಿಕೇಟ್ ಎಲ್ಲಿಂದ ತಂದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಎಂ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಬಿಜೆಪಿಯವರು ಹೇಳಿರ್ಬೇಕು. ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ. ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟು ಎಷ್ಟು ವರ್ಷ ಎಚ್.ಡಿ. ದೇವೇಗೌಡರನ್ನ, ನನ್ನನ್ನು, ಕುಮಾರಣ್ಣನ ಬಹಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂಥ ಒಬ್ಬ ಹೊಲಸುಬಾಯಿ ಮನುಷ್ಯ. ಅವ ಇದ್ದಕ್ಕಿದ್ದಾಗೆ ಒಕ್ಕಲಿಗ ಆಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗ ಆದಪ್ಪ ನೀನು? ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡು ಎಲ್ಲಿಂದ ತೊಗೊಂಬಂದಿ ನೀನು? ಹಿಂದೆ KSYನಲ್ಲೆಲ್ಲ ಕೊಡ್ತಾಯಿದ್ರು ಸರ್ಟಿಫಿಕೇಟ್ಗಳು. ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೆಯಾ? ನೀವು ಒಕ್ಕಲಿಗ ಆಗಿದ್ರೆ, ಒಕ್ಕಲಿಗರು ರ್ಯಾಶ್ ಇರ್ತಾರೆ, ಬ್ರಾಶ್ ಇರ್ತಾರೆ, ಆದರೆ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂಥ ಗುಣಗಳಿದೆಯಾ? ಸುಮ್ಮನೆ ಬಂದು ಒಕ್ಕಲಿಗ ಅಂತೇಳಿ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡೋಕೆ ಹೋದರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂಥ ಸಭ್ಯಸ್ಥ ಒಕ್ಕಲಿಗರನ್ನು ಕೊಡ್ರಿ. ಆವಾಗ ನೀವು ಒಕ್ಕಲಿಗರನಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ಸಣ್ಣ ನೈತಿಕ ಅದರ ನಿಮಗಿರುತ್ತೆ. ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತ ಸಚಿವ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಮಾತಿಗೆ ಗರಂ ಆದಂತ ಸಂಸದ ಪ್ರತಾಪ್ ಸಿಂಹ ಅನ್ನ ತಿನ್ನೋ ಬಾಯಲ್ಲೇ ಆತ್ಮದ್ರೋಹದ ಮಾತನಾಡಿದ್ದಾರೆ. ವೆಂಕಟೇಶ್ ಅವರನ್ನ ಸಚಿವ ಶಾಸಕರನ್ನಾಗಿ ಮಾಡಿದ್ಯಾರು? ದೇವೇಗೌಡರಿಗೆ ಬೆಳೆಸೋ ಗುಣ ಇದೆ ಹೊರತು ಬೀಳ್ಸೋ ಗುಣ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಯದುವೀರನ ವಂಶಸ್ಥರು, ಹಿಂದಿನ ವಂಶಸ್ಥರು ಇದ್ದಾರಲ್ಲ, ಅವರೆಲ್ಲ KRS ಕಟ್ಬಿಟ್ಟು ಮಂಡ್ಯಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನೀರಾವರಿ ಆಗಿ ಆ ಜನರು ಮಹಾರಾಜರನ್ನ ಭಾಳ ನೆನೆಸ್ಕೋತಾರೆ. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು, ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರು ನಿಲ್ಲಿಸಿರೋದಿಲ್ಲ. ಅವ್ರಿಗಿಂತ ಹೆಚ್ಚಾಗಿ ನಾನು ದೇವೇಗೌಡರಿಗೆ ಹತ್ತಿರ ಸಂಬಂಧಿ, ಭಾಳ ಹತ್ತಿರ ಸಂಬಂಧಿ. ನನ್ನ ತಮ್ಮನಿಗೂ ಅವ್ರ ಮಗನಿಗೂ ಒಂದೇ ಮನೆಯಿಂದ ಹೆಣ್ಣು ತಗೊಂಬಂದಿದ್ದಾರೆ. ನಾವು ಹತ್ತಿರ ಸಂಬಂಧಿ. ನಾನು ಅವರು
ನಾನು ಯಾಕೆ ಅವ್ರನ್ನ ಬಿಟ್ಟೆ ಅಂದರೆ ಇವರು ಭಾಳ ಸ್ವಾರ್ಥಿಗಳಪ್ಪ, ಇವ್ರ ಜೊತೆ ಇರೋದು ಬೇಡ ಅಂತ ಹೇಳಿಬಿಟ್ಟೆ. ಅನ್ನ ತಿನ್ನುವಂಥ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳನ್ನಾಡಿದ್ದಾರೆ. ಅವ್ರನ್ನ ಎಮ್ ಎಲ್ ಎ ಮಾಡಿದವ್ರು ಯಾರು? ಎಚ್ ಡಿ ದೇವೇಗೌಡರು. ಅವ್ರನ್ನ 1996 ಅವ್ರನ್ನ ಮಂತ್ರಿ ಮಾಡಿದವ್ರು ಯಾರು? ಎಚ್ ಡಿ ದೇವೇಗೌಡರು. ಇವತ್ತು JDS ಅವರು ಕೈ ಹಿಡಿದು ಬೆಳೆಸಿದ್ದು. ದೇವೇಗೌಡರಿಗೆ ಬೆಳೆಸುವ ಗುಣ ಇದೆ, ಬೀಳಿಸುವ ಗುಣ ಇಲ್ಲ. ಬೀಳಿಸುವ ಗುಣ ಏನಿದ್ರು ಇದ್ರೆ ವೀರಪಟ್ಟಣ ವೆಂಕಟೇಶಣ್ಣಂಗೆ ಇರೋವಂಥದ್ದು. ಅವ್ರ ಮಗನ ಬಿಟ್ಟು ಬೇರೆ ಯಾರನ್ನಾರು ಬೆಳೆಯಕ್ಕೆ ಬಿಡ್ತಾ ಇದ್ದಾರೆ ಅಲ್ಲಿ. ಈ ವ್ಯಕ್ತಿ ನನ್ನ ಬಗ್ಗೆ ಹೇಳ್ತಾರೆ, ಅವ್ರ ಬಗ್ಗೆ ಈ ರೀತಿ ಒಂದು ಅಬದ್ಧದ ಅನಾಚಾರದ ಮಾತನ್ನ ಆಡ್ತಾ ಇರೋವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ವೆಂಕಟೇಶಣ್ಣ, ಸೀನಿಯರ್ ಮೋಸ್ಟ್ ಇದ್ದೀರಿ ನೀವು, ದಯವಿಟ್ಟು ಇಂಥ ಮಾತಾಡೋಕ್ಕೆ ಹೋಗಬೇಡಿ.